ಸ್ನೇಹಿತರೆ, ಮಹಾಭಾರತದಲ್ಲಿ ಶಕುನಿ ಎಷ್ಟೊಂದು ಪಾಪಗಳನ್ನು ಮಾಡಿದ್ದರೂ ಕೂಡ ಅವರಿಗೆ ಯಾಕೆ ಸ್ವರ್ಗ ಪ್ರಾಪ್ತಿಯಾಗುತ್ತದೆ? ಪೌರಾಣಿಕ ಕಥೆಗಳ ಪ್ರಕಾರ ಶಕುನಿಯ ಸಹೋದರಿ ಗಾಂಧಾರಿಯ ಕುಂಡಲಿಯಲ್ಲಿ ಮಾಂಗಲ್ಯ ದೋಷವಿತ್ತು. ಅಂದರೆ ಅವಳು ಯಾರಿಗೆ ಮದುವೆಯಾಗುತ್ತಾಳೋ ಅವರಿಗೆ ಮೃತ್ಯು ಪ್ರಾಪ್ತಿಯಾಗುತ್ತದೆ. ಹೀಗಾಗಿ ಗಾಂಧಾರಿಯ ಮದುವೆ ಧೃತರಾಷ್ಟ್ರನ ಮೊದಲು ಒಂದು ಕುರಿಯ ಜೊತೆ ಮಾಡಿಸಲಾಗಿತ್ತು. ಆದರೆ ಈ ವಿಷಯ ಧೃತರಾಷ್ಟ್ರನಿಗೆ ತಿಳಿಯುತ್ತದೆ. ಆಗ ಧೃತರಾಷ್ಟ್ರನು ಗಾಂಧಾರಿಯ ಸಂಪೂರ್ಣ ಪರಿವಾರವನ್ನು ಕಾರಾಗೃಹದಲ್ಲಿ ಹಾಕುತ್ತಾನೆ. ಕಾರಾಗೃಹದಲ್ಲಿದ್ದ ಶಕುನಿಯ ಪಿತಾಶ್ರೀ ಕೊನೆಯುಸಿರು ಎಳೆಯುವಾಗ ಅವರು ಶಕುನಿಯಿಂದ ಸಂಪೂರ್ಣ ಕೌರವರನ್ನು ವಿನಾಶ ಮಾಡುವ ವಚನವನ್ನು ಪಡೆಯುತ್ತಾರೆ. ಅದರ ಜೊತೆಗೆ ತಾನು ಸತ್ತ ನಂತರ ತನ್ನ ಮೂಳೆಗಳಿಂದಲೇ ಪಾಶೆಯನ್ನು ತಯಾರಿಸು, ಅದು ಎಂದಿಗೂ ನಿನ್ನ ಮಾತುಗಳನ್ನೇ ಕೇಳುತ್ತದೆ. ಶಕುನಿಯ ತಂದೆಯ ಮೂಳೆಗಳಿಂದ ತಯಾರಿಸಿದ ಪಾಶಗಳು ಮಾಯಾಶಕ್ತಿಯನ್ನು ಹೊಂದಿದ್ದವು ಮತ್ತು ಶಕುನಿಯ ಇದೇ ಪಾಶಗಳು ಪಾಂಡವರನ್ನು ಜೂಜಿನಲ್ಲಿ ಸೋಲಿಸಿ ಕೌರವರಿಂದ ಮಹಾಭಾರತವನ್ನು ನಡೆಸಲು ಪ್ರೋತ್ಸಾಹಿಸಿದನು. ಶಕುನಿಯ ಮೃತ್ಯುವಿನ ನಂತರ ಯಮರಾಜನು ಶಕುನಿಗೆ ಸ್ವರ್ಗಕ್ಕೆ ಕರೆದೊಯ್ಯುತ್ತಾರೆ. ಯಾಕೆಂದರೆ ಶಕುನಿಯು ಪಿತೃಭಕ್ತಿಯ ಕಾರಣದಿಂದ ತನ್ನ ಪಿತಾಶ್ರೀಯ ವಚನವಷ್ಟೇ ಪೂರ್ಣಗೊಳಿಸಿದ್ದರು.